ಇಡೀ ಕರ್ನಾಟಕದ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲಾ ಪಡಿತರ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಅದ್ಭುತ ಬಂಪರ್ ಗಿಫ್ಟ್ ಬಂದಿದೆ. ಸ್ನೇಹಿತರೆ, ನಿಮ್ಮ ರೇಷನ್ ಅಂಗಡಿಯಲ್ಲಿ ಇನ್ಮುಂದೆ ಉತ್ತಮ ಗುಣಮಟ್ಟದ ಸೂಪರ್ ಕ್ವಾಲಿಟಿ ಅಕ್ಕಿ ಸಿಗಲಿದೆ. ಇದು ನಿಜವಾಗಿಯೂ ಎಲ್ಲರಿಗೂ ಸಂತೋಷದ ಸುದ್ದಿ. ಯಾಕಂದ್ರೆ ಇಲ್ಲಿಯವರೆಗೆ ವಿತರಣೆಯಾಗುತ್ತಿದ್ದ ಕೆಳಮಟ್ಟದ ನುಚ್ಚು ಹೆಚ್ಚಿರುವ ಅಕ್ಕಿಗೆ ಬದಲಾಗಿ ಈಗ ಉನ್ನತ ಗುಣಮಟ್ಟದ ಶುದ್ಧ ಅಕ್ಕಿಯನ್ನು ಪಡೆಯುವ ಅವಕಾಶ ಸೃಷ್ಟಿಯಾಗಿದೆ. ಹೌದು, ಪ್ರತಿ ತಿಂಗಳು ರೇಷನ್ ಅಂಗಡಿಗಳಿಂದ ಆಹಾರ ಧಾನ್ಯಗಳನ್ನು ಪಡೆಯುತ್ತಿರುವ ಎಲ್ಲಾ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ಇನ್ನು ಮುಂದೆ ಯಾರೂ ಕಾಳಸಂತೆಗೆ ಹೋಗಿ ಅಕ್ಕಿ ಖರೀದಿಸುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಸರ್ಕಾರವೇ ಅತ್ಯುತ್ತಮ ಗುಣಮಟ್ಟದ ಅಕ್ಕಿಯನ್ನು ನೇರವಾಗಿ ವಿತರಿಸಲು ಅಧಿಕೃತ ಆದೇಶ ಹೊರಡಿಸಿದೆ. ಬನ್ನಿ ಇದರ ಬಗ್ಗೆ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ಪ್ರತಿ ಕುಟುಂಬಕ್ಕೆ ಎಷ್ಟು ಕೆಜಿ ಅಕ್ಕಿ ಸಿಗುತ್ತದೆ? ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಎಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ? ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಎಷ್ಟು ಕೆಜಿ ಲಭ್ಯವಾಗುತ್ತದೆ? ಮತ್ತು ಈ ಹೊಸ ಉತ್ತಮ ಅಕ್ಕಿ ಯಾವಾಗಿನಿಂದ ರೇಷನ್ ಅಂಗಡಿಗಳಲ್ಲಿ ಲಭ್ಯವಾಗುತ್ತದೆ? ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ರೇಷನ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಇದು ಎಲ್ಲಾ ಬಡವರಿಗೆ ಉತ್ತಮ ಆಹಾರ ದೊರಕುವಂತೆ ಮಾಡುವ ಮಹತ್ವದ ಕ್ರಮವಾಗಿದೆ. ಹಿಂದೆ ವಿತರಣೆಯಾಗುತ್ತಿದ್ದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಅನೇಕರು ಅದನ್ನು ಕಾಳಸಂತೆಯಲ್ಲಿ ಮಾರಿ ಬೇರೆ ಉತ್ತಮ ಅಕ್ಕಿ ಖರೀದಿಸುತ್ತಿದ್ದರು. ಆದರೆ ಈಗ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಅಕ್ಕಿಯ ಗುಣಮಟ್ಟವನ್ನು ಬಹಳಷ್ಟು ಸುಧಾರಿಸಲು ನಿರ್ಧರಿಸಿದ್ದಾರೆ. ಇದರಿಂದ ಯಾರೂ ಕಾಳಸಂತೆಗೆ ಹೋಗುವ ಅಗತ್ಯವಿಲ್ಲ. ಎಲ್ಲರೂ ಮನೆಗೆ ಬಂದ ಉತ್ತಮ ಅಕ್ಕಿಯನ್ನೇ ಬಳಸಬಹುದು. ಇದು ನಿಜವಾಗಿಯೂ ಸಾರ್ವಜನಿಕರ ಆರೋಗ್ಯಕ್ಕೆ ಉತ್ತಮವಾದ ಕ್ರಮ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ವಿತರಿಸುವ ಅಕ್ಕಿಯ ಗುಣಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸಲು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ 3 ದಶಕಗಳಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಕ್ಕಿಯ ಮಾನದಂಡಗಳನ್ನು ಬದಲಾಯಿಸಲಾಗಿದೆ. ಇನ್ನು ಮುಂದೆ ಫಲಾನುಭವಿಗಳಿಗೆ ನುಚ್ಚು ಮುಕ್ತವಾದ ಶುದ್ಧ ಉತ್ತಮ ಗುಣಮಟ್ಟದ ಅಕ್ಕಿ ಸಿಗಲಿದೆ. ಹೊಸ ಮಾನದಂಡಗಳ ಪ್ರಕಾರ ಹಸಿ ಅಕ್ಕಿಯಲ್ಲಿ ಗರಿಷ್ಠ 10% ಮಾತ್ರ ನುಚ್ಚು ಇರುತ್ತದೆ. ಇದು ಹಿಂದಿನ 25%ನಿಂದ ಬಹಳ ಕಡಿಮೆಯಾಗಿದೆ. ಕುಸುಬಲ ಅಕ್ಕಿಯಲ್ಲಿ ಗರಿಷ್ಠ 5% ನುಚ್ಚು ಮಾತ್ರ ಇರುತ್ತದೆ. ಹಿಂದಿನ 16%ಗೆ ಹೋಲಿಸಿದರೆ ಇದು ದೊಡ್ಡ ಸುಧಾರಣೆಯಾಗಿದೆ. ಈ ಸುಧಾರಿತ ಗುಣಮಟ್ಟದ ಅಕ್ಕಿಯ ಖರೀದಿ ತಕ್ಷಣವೇ ಪ್ರಾರಂಭವಾಗಲಿದೆ ಮತ್ತು 2027-28ರ ಖಾರಿಫ್ ಮಾರುಕಟ್ಟೆ ಋತುವಿನ ವೇಳೆಗೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹಂತಹಂತವಾಗಿ ಜಾರಿಗೆ ಬರುತ್ತದೆ. ಬಡ ಕುಟುಂಬಗಳಿಗೆ ಸಿಗುವ ಅಕ್ಕಿ ನೋಡಲು ಸುಂದರವಾಗಿರುತ್ತದೆ, ತಿನ್ನಲು ರುಚಿಕರವಾಗಿರುತ್ತದೆ, ಗ್ರಾಹಕರು ಇಷ್ಟಪಡುವ ಎಲ್ಲಾ ಗುಣಗಳನ್ನು ಹೊಂದಿರುತ್ತದೆ. ಇದರಿಂದಾಗಿ ರೇಷನ್ ಅಕ್ಕಿಯನ್ನು ಮಾರುವುದು ಕಡಿಮೆಯಾಗುತ್ತದೆ. ಎಲ್ಲರೂ ಮನೆಯಲ್ಲಿ ಉತ್ತಮ ಆಹಾರ ತಯಾರಿಸಿ ಆರೋಗ್ಯವಂತರಾಗುತ್ತಾರೆ. ರಾಜ್ಯದಲ್ಲಿ ಈಗಾಗಲೇ ಕಾಳಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಮಾರಾಟವಾಗುತ್ತಿರುವುದನ್ನು ಪೊಲೀಸರು ಬಂಧಿಸುತ್ತಿರುವ ಸುದ್ದಿಗಳು ಬರುತ್ತಿವೆ. ಆದರೆ ಈಗ ಗುಣಮಟ್ಟ ಸುಧಾರಿಸಿದ ನಂತರ ಇಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಎಲ್ಲಾ ಪಡಿತರ ಚೀಟಿದಾರರು ಈ ಬದಲಾವಣೆಯನ್ನು ಸ್ವಾಗತಿಸುತ್ತಾರೆ, ಏಕೆಂದರೆ ಇದು ಅವರ ದೈನಂದಿನ ಜೀವನಕ್ಕೆ ನೆರವಾಗುತ್ತದೆ. ಪ್ರತಿ ತಿಂಗಳು ನಿಮ್ಮ ರೇಷನ್ ಕಾರ್ಡ್ ಪ್ರಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಈ ಉತ್ತಮ ಅಕ್ಕಿ ಲಭ್ಯವಾಗುತ್ತದೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚುವರಿ ಪ್ರಯೋಜನಗಳು ದೊರೆಯುತ್ತವೆ. ಅಂತ್ಯೋದಯ ಯೋಜನೆಯಡಿ ಬರುವ ಅತ್ಯಂತ ಬಡ ಕುಟುಂಬಗಳಿಗೆ ಇನ್ನಷ್ಟು ಉತ್ತಮ ಸೌಲಭ್ಯಗಳು ಸಿಗುತ್ತವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಿಮ್ಮ ಸ್ಥಳೀಯ ರೇಷನ್ ಅಂಗಡಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಸರ್ಕಾರಿ ವೆಬ್ಸೈಟ್ಗಳನ್ನು ಪರಿಶೀಲಿಸಿ. ಈ ಸುದ್ದಿ ನಿಮಗೆ ಇಷ್ಟವಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ಎಲ್ಲಾ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅನುಭವವನ್ನು ಹಂಚಿಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಈ ಬದಲಾವಣೆ ಎಷ್ಟು ಪ್ರಯೋಜನಕಾರಿಯಾಗುತ್ತದೆ ಎಂದು ತಿಳಿಸಿ. ಇಂತಹ ಉಪಯುಕ್ತ ಮಾಹಿತಿಗಳನ್ನು ನಿರಂತರವಾಗಿ ತಿಳಿಸುವುದಕ್ಕಾಗಿ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ್ದಕ್ಕಾಗಿ. ಇನ್ನೂ ಹೆಚ್ಚು ಸುಧಾರಿತ ರೇಷನ್ ಸುದ್ದಿಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಳಿಗಾಗಿ ನಮ್ಮ ಜೊತೆಗೆ ಇರಿ. ನಿಮ್ಮ ಆರೋಗ್ಯಕ್ಕೆ ಉತ್ತಮ ಅಕ್ಕಿ ದೊರಕಲಿ, ಎಲ್ಲಾ ಕುಟುಂಬಗಳು ಸಂತೋಷದಿಂದ ಇರಲಿ. ಈ ಹೊಸ ನಿಯಮಗಳು ಪೂರ್ಣವಾಗಿ ಜಾರಿಗೆ ಬಂದ ನಂತರ ರೇಷನ್ ಅಂಗಡಿಗಳಲ್ಲಿ ಗುಣಮಟ್ಟದ ಅಕ್ಕಿ ಲಭ್ಯವಾಗುವುದನ್ನು ನಾವು ನೋಡುತ್ತೇವೆ. ಅದುವರೆಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ನವೀಕರಿಸುವುದು ಮತ್ತು ಸರಿಯಾದ ಸಮಯಕ್ಕೆ ಅಂಗಡಿಗೆ ಹೋಗುವುದು ಮುಖ್ಯ. ಇಂತಹ ಮಹತ್ವದ ಸುದ್ದಿಗಳನ್ನು ಮಿಸ್ ಮಾಡದೆ ತಿಳಿದುಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ. ಧನ್ಯವಾದಗಳು. ಜೈ ಹಿಂದ್.